ಬೆಂಗಳೂರಿನಲ್ಲೊಬ್ಬ ಖತರ್ನಾಕ್ ಅಂಕಲ್ನಿಂದ ಕಳ್ಳತನವನ್ನ ಮಾಡಲಾಗಿದೆ. ವಯಸ್ಸು ಸುಮಾರು 55ರಿಂದ 60 ವರ್ಷ ಆಗಿದ್ರು ಕಾಂಪೌಂಡ್ ಹಾರಿ ಕಳ್ಳತನಕ್ಕೆ ಪ್ರಯತ್ನ ಪಡಲಾಗಿದೆ. ಅಷ್ಟಕ್ಕೂ ಕಳ್ಳ ಅಂಕಲ್ ಕದ್ದಂತಹ ವಸ್ತು ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಯಾಕಂತಂದ್ರೆ ಈ ವಯಸ್ಸಿನಲ್ಲಿ ಈತ ಯಾಕೆ ಕಳ್ಳತನ ಮಾಡ್ದ, ಜೊತೆಗೆ ಯಾವ ವಸ್ತುವನ್ನ ಕಳ್ಳತನ ಮಾಡ್ದ ಅನ್ನುವಂಥದ್ದು ಕೂಡ ಕುತೂಹಲ ಇರುವಂಥದ್ದು. ಅಷ್ಟಕ್ಕೂ ಕಳ್ಳ ಅಂಕಲ್ ಕದ್ದಂತಹ ವಸ್ತು ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಕಾಂಪೌಂಡ್ ಹಾರಿ ಬಂದಂತಹ ಅಂಕಲ್ ಕದ್ದದ್ದು ಶೂಗಳನ್ನ, ಬ್ರಾಂಡೆಡ್ ಶೂಗಳು ಮಾತ್ರವೇ ಅಂಕಲ್ನ ಟಾರ್ಗೆಟ್ ಆಗಿತ್ತು. ಒಂದಲ್ಲ ಎರಡಲ್ಲ 3ರಿಂದ 4 ಏರಿಯಾಗಳಲ್ಲಿ ಅಂಕಲ್ ಶೂ ಕದ್ದಿದ್ದಾನೆ. ಜ್ಞಾನ ಭಾರತಿ ಅನ್ನಪೂರ್ಣೇಶ್ವರಿ ನಗರ ಠಾಣೆ ವ್ಯಾಪ್ತಿಯಲ್ಲಿ ಕಳ್ಳತನ ಆಗಿದೆ. ಮಂಕಿ ಕ್ಯಾಪ್, ಮಾಸ್ಕ್ ಹಾಕೊಂಡು ಅಂಕಲ್ ಶೂ ಅನ್ನ ಕದ್ದಿದ್ದಾರೆ. ಸಿಸಿಟಿವಿ ದೃಶ್ಯ ಆಧರಿಸಿ ಶೂ ಕದಿಯೋ ಅಂಕಲ್ಗಾಗಿ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. ಈಗ ಮತ್ತೊಂದು ಹೊಸ ಕಳ್ಳತನ ಅಂತ ಹೇಳಿದ್ರೆ ಅದು ಬ್ರಾಂಡೆಡ್ ಶೂಗಳನ್ನ ಕದ್ಕೊಂಡು ಹೋಗುವಂಥದ್ದು. ಯಾಕಂದ್ರೆ ಮನೆಯಲ್ಲಿ ಬ್ರಾಂಡೆಡ್ ಶೂಗಳನ್ನ ಬಿಟ್ಟಿದ್ರೆ ಹೊರಭಾಗದಲ್ಲಿ ಅದನ್ನ ಬಂದು ಈ ರೀತಿಯಾದಂತಹ ಕಳ್ಳರು ಕದ್ದು ಎಸ್ಕೇಪ್ ಆಗ್ತಾರೆ. ತದನಂತರ ಅದನ್ನ ಬೇರೆ ಅವರಿಗೆ ಕಡಿಮೆ ರೇಟಿಗೆ ಮಾರ್ತಾರೆ. ಹಾಗಾಗಿ ಈ ಅಂಕಲ್ ಕೂಡ ಈ ಒಂದು ಕಳ್ಳತನಕ್ಕೆ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಶೂಗಳನ್ನ ಕದ್ಕೊಂಡು ಹೋಗಿದ್ದಾರೆ. ಸುಮಾರು 3ರಿಂದ 4 ಏರಿಯಾಗಳಲ್ಲೂ ಕೂಡ ಈತ ಬ್ರಾಂಡೆಡ್ ಶೂಗಳನ್ನ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾನೆ. ಜೊತೆಗೆ ಮಂಕಿ ಕ್ಯಾಪ್ ಹಾಕೊಂಡು ಬರೋದು, ಅದಾದ್ಮೇಲೆ ಬ್ರಾಂಡೆಡ್ ಶೂಗಳನ್ನ ಕಳ್ಳತನ ಮಾಡುವಂತಹ ಖತರ್ನಾಕ್ ಅಂಕಲ್ಗೆ ಈಗ ಶೋಧವನ್ನ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಹೊಸ ರೀತಿಯ ಕಳ್ಳತನ, ಬ್ರಾಂಡೆಡ್ ಶೂಗಳನ್ನ ಕದಿಯೋದು, ಕಡಿಮೆ ರೇಟ್ಗೆ ಮಾರೋದು. ಸೊ ಅಂಕಲ್ ಈಗಾಗಲೇ ಎಷ್ಟು ಏರಿಯಾಗಳಲ್ಲಿ ತನ್ನ ಕೈ ಚಳಕವನ್ನ ತೋರಿಸಿದ್ದಾರೆ, ಯಾವ ರೀತಿಯಾಗಿ ಅಂಕಲ್ಗಾಗಿ ಶೋಧ ನಡೆಸಲಾಗ್ತಾ ಇದೆ? ಚೈತ್ರ, ಕಳೆದ ಒಂದು ವಾರದಿಂದಲೂ ಕೂಡ ಈ ಅಂಕಲ್ನ ಕಳ್ಳತನದ ಕೃತ್ಯಗಳು ಅಲ್ಲಲ್ಲಿ ದಾಖಲಾಗ್ತಿದೆ. ಅದರಲ್ಲೂ ಕೂಡ ಹೊರವಲಯದಲ್ಲಿ ಈ ರೀತಿಯಾದಂತಹ ಕಳ್ಳತನ ಹೆಚ್ಚಾಗಿ ನಡೀತಿದೆ ಅಂತೇಳಿ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿದೆ. ಈಗಾಗಲೇ ಸಿಸಿಟಿವಿ ಫುಟೇಜ್ ಅನ್ನ ನೀವು ನೋಡ್ಬೋದು. ಯಾವ ರೀತಿ ಆತ ಬಂದು ರಾಜಾರೋಷವಾಗಿ ರಾತ್ರೋರಾತ್ರಿ ಆತನಿಗೆ ಆ ಕಡೆ ಈ ಕಡೆ 55ರಿಂದ 60 ವಯಸ್ಸು ಅಂತ ಕಾಣಿಸುತ್ತೆ. ಆ ವಯಸ್ಸಿನಲ್ಲೂ ಕೂಡ ರಾತ್ರಿ ಕಾಂಪೌಂಡ್ ಹಾರಿ ಮೇಲಕ್ಕೆ ಹೋಗಿ ಎಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಕಬೋರ್ಡ್ಗಳಲ್ಲಿ ಇದ್ದಂತ, ಅದರಲ್ಲೂ ಕೂಡ ಹೊರಗಡೆ ಅಂದ್ರೆ ಮನೆಯ ಹೊರಗಡೆ ಇಟ್ಟಿದ್ದಂತ ಕಬೋರ್ಡ್ಗಳಲ್ಲಿ ಇರುವಂತ ಶೂಗಳನ್ನ ನೋಡ್ಬಿಟ್ಟು ಅದನ್ನ ಕದಿಯುವಂತ ಕೆಲಸವನ್ನ ಮಾಡ್ತಿದ್ದಾನೆ. ಅಪಾರ್ಟ್ಮೆಂಟ್ಗಳನ್ನ ಫಸ್ಟ್ ಮಾನಿಟರ್ ಮಾಡ್ತಾನೆ. ಮಾನಿಟರ್ ಮಾಡಿ ಒಳಗಡೆ ಹೋಗಿ ಅಂದ್ರೆ ರಾತ್ರಿ ಟೈಮಲ್ಲಿ, ಅದರಲ್ಲೂ ಕೂಡ ಬೆಳಗಿನ ಜಾವ 3:30ರಿಂದ 4 ಗಂಟೆ ಸುಮಾರಿಗೆ ಎಲ್ಲರೂ ಕೂಡ ಸಿರಿನಿದ್ರೆಯಲ್ಲಿ ಜಾರಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಂದ್ರೆ ನಿದ್ರೆ ಕಂಪ್ಲೀಟ್ ಆಗಿ ನಿದ್ರಾ ಮೂಡಲ್ಲಿರುವಂತ ಸಂದರ್ಭದಲ್ಲಿ ಯಾರಿಗೂ ಕೂಡ ಎಚ್ಚರ ಆಗೋದಿಲ್ಲ ಅನ್ನುವಂತ ಟೈಮ್ ಅನ್ನ ನೋಡ್ಕೊಂಡು ಈತ ಹೋಗಿ ಕಳ್ಳತನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾನೆ. ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿ ಆಗಿರ್ಬೋದು, ಕೆಂಗೇರಿ ಠಾಣಾ ವ್ಯಾಪ್ತಿ ಆಗಿರ್ಬೋದು, ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿ ಆಗಿರ್ಬೋದು, ಈ ರೀತಿಯಾದಂತಹ ಔಟ್ಸ್ಕರ್ಟ್ ಗಳಲ್ಲಿ ಹೆಚ್ಚಾಗಿ ಕಳ್ಳತನ ಮಾಡಿದ್ದಾನೆ ಅಂತೇಳಿ ಗೊತ್ತಾಗಿದೆ. ಸಿಸಿಟಿವಿ ಫುಟೇಜ್ ಅನ್ನ ಈಗಾಗಲೇ ಪರಿಶೀಲನೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಾಗಿರ್ಬೋದು ಮತ್ತೆ ಬೇರೆ ಬೇರೆ ಲಿಮಿಟ್ ನ ಪೊಲೀಸ್ ಅಧಿಕಾರಿಗಳು ಕೂಡ ಆತನಿಗಾಗಿ ಹುಡುಕಾಟ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಈತ ಸಾಕಷ್ಟು ಕಡೆ ಸೀರಿಯಲ್ ಆಗಿ ಈ ರೀತಿಯಾಗಿ ಕಳ್ಳತನ ಮಾಡಿರೋದನ್ನ ಸೀರಿಯಸ್ ಆಗಿ ಪರಿಗಣಿಸಿ ಪೊಲೀಸರು ಆರೋಪಿತನಿಗಾಗಿ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಚೈತ್ರ, ಥ್ಯಾಂಕ್ ಯು ಮಾದೇಶ್ ತಮ್ಮ ಡೀಟೇಲ್ಸ್ಗೆ.